ಭಗವಾನ್ ಶ್ರೀ ಸತ್ಯ ಸಾಯಿಬಾಬಾ ಅವರ 100ನೇ ಜನ್ಮ ಶತಮಾನೋತ್ಸವದ ಅಂಗವಾಗಿ ನಗರದ ಎಪಿಎಂಸಿ ಮಾರುಕಟ್ಟೆ ಆವರಣದಲ್ಲಿ ಮಾರುಕಟ್ಟೆ ವರ್ತಕರ ವತಿಯಿಂದ ರೈತರಿಗೆ ಹಮಾಲಿ ಹಾಗೂ ಕೂಲಿ ಕಾರ್ಮಿಕರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಭಾನುವಾರ ಹಮ್ಮಿಕೊಳ್ಳಲಾಯಿತು. ಯಾವುದೇ ದುಂದುವೆಚ್ಚ ಮಾಡದೆ ಬಡ ಕೂಲಿ ಕಾರ್ಮಿಕರಿಗೆ ಆಹಾರವನ್ನು ನೀಡಿ ಸಾಯಿಬಾಬಾ ಅವರ ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಸಂದೇಶವನ್ನು ಮಾರುಕಟ್ಟೆ ವರ್ತಕರು ಕಾರ್ಯರೂಪಕ್ಕೆ ತಂದಿದ್ದಾರೆ. ಸಮಾಜ ಸೇವಕ ಹಾಗೂ ಎಪಿಎಂಸಿ ವರ್ತಕರಾದ ಕಡಜೇನಹಳ್ಳಿ ಸುರೇಶ್ ಅವರು ಈ ಕಾರ್ಯಕ್ರಮಕ್ಕೆ ನೇತೃತ್ವ ವಹಿಸಿ ಮಾತನಾಡಿ, ಮಾನವ ರೂಪದಲ್ಲಿ ಪರಮಾತ್ಮನಾದ ಭಗವಾನ್ ಸತ್ಯ ಸಾಯಿಬಾಬಾ ಅವರು ಲಕ್ಷಾಂತರ ಜನರಿಗೆ ಒಳ್ಳೆಯದೇ ಮಾಡ್ತಾ ಇದ್ದಾರೆ. ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಸ್ಥಾಪಿತವಾದ 600 ಹಾಸಿಗೆಗಳ ಸಾಯಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ಸೇವೆ ದೊರೆತಾ ಇದೆ. ಇದು ಅವರ ಕೃಪೆಯಿಂದ ಸಾಧ್ಯವಾಗಿದೆ. ಅವರ ಜನ್ಮದಿನದ ಅಂಗವಾಗಿ ನಾವು ಎಪಿಎಂಸಿ ಮಾರುಕಟ್ಟೆಗೆ ಬರುವ ರೈತರು, ಹಮಾಲಿಗಳು ಹಾಗೂ ಕೂಲಿ ಕಾರ್ಮಿಕರಿಗೆ ಅನ್ನ ಸಂತರ್ಪಣೆ ಮಾಡುವ ನಿರ್ಧಾರ ಕೈಗೊಂಡು ಅದನ್ನು ಯಶಸ್ವಿಯಾಗಿ ನೆರವೇರಿಸಿದ್ದೇವೆ ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಲಾಹುದ್ದೀನ್ ಪ್ರಶಾಪ ಭಟ್ಟಿ, ಚಿಕ್ಕಬಳ್ಳಾಪುರ. ಏನು ವಿಶೇಷ? ಎಷ್ಟು ವರ್ಷಗಳಿಂದ ಮಾಡ್ಕೊಂಡಿದ್ದೀರಾ? ಏನು ವಿಶೇಷತೆ? ಶ್ರೀ ಭಗವಾನ್ ಸತ್ಯ ಸಾಯಿಬಾಬಾರವರ 100ನೇ ವರ್ಷದ ಜನ್ಮದಿನಾಚರಣೆ ಪ್ರಯುಕ್ತ ನಾವು ನಮ್ಮ ಆತ್ಮೀಯರಾದ ಚೇತನು, ಥ್ಯಾಂಕ್ಸ್ ಅನ್ನು ಸಂತೋಷ್ ಹೇಳಿದೆ, ಏನಾದರೂ ಮಾಡಿ ಆ ಭಗವಾನ್ ಕೃಪೆ, ಆ ಭಗವಾನ್ ಇದರಿಂದ ಏನಾದರೂ ಮಾಡಿ ನಾವೆಲ್ಲ ನಿಮ್ಗೆಲ್ಲ ಸಾಥಿರ್ತೀವಿ ಅಂತೇಳಿ ಹೇಳಿದ್ರು. ಅದೇ ರೀತಿಯಾಗಿ ಪರಮಾತ್ಮನ ಮಾನವ ರೂಪದಲ್ಲಿ ದೇವರಾಗಿ ಬಂದಿರುವಂಥ ಸಾಯಿಬಾಬಾ ಇವತ್ತು ಎಷ್ಟೋ ಜನಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಈಗ ಮುದ್ದೇನಹಳ್ಳಿಯಲ್ಲಿ ಸುಮಾರು 100 ಹಾಸಿಗೆಗಳು 600 ಹಾಸಿಗೆಗಳ ಹಾಸ್ಪಿಟ್ಲ್ ಉಚಿತವಾಗಿ ಕೌಂಟ್ರಿಗೆ ಮಾಡಿರೋಂಥ ಯಾರನ್ನು ಇದ್ದರೆ ಅದು ಭಗವಂತನ ಕೈಯಲ್ಲಿ ಮಾತ್ರ ಸಾಧ್ಯ ಅಂತ ಹೇಳಬಲ್ಲೆ. ಸುಮಾರು ಒಂದು 25 ವರ್ಷದಿಂದಗಡೆ ನಮ್ಮ ಊರಲ್ಲಿ, ನಮ್ಮ ಕಣ್ಣಹಳ್ಳಿಯಲ್ಲಿ ಒಬ್ಬ ಆಪ್ರೇಷನ್ಗೆ ಅಂತೇಳಿ ಮಾರ್ತಾಸ್ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಅಲ್ಲಿ 60,000 ಕೇಳಿದ್ರು 25 ವರ್ಷದಿಂದ. ಆ ಟೈಮಲ್ಲಿ ವೈಟ್ ಫೀಲ್ಡಲ್ಲಿ ಫ್ರೀಯಾಗಿ ಮಾಡಿದ್ರು. ಆವತ್ತಿನ 25 ವರ್ಷದಿಂದ 60,000 ಅಂದರೆ ಇವತ್ತು 6 ಲಕ್ಷನೋ 15 ಲಕ್ಷನೋ ಎಷ್ಟು ಅದಕ್ಕೆ ಬೆಲೆ ಇಲ್ಲ ಅಂತ. ಇದರಲ್ಲಿ ಇವಾಗ ಪುಟ್ಟಬರ್ತಿಯಲ್ಲಿ, ವೈಟ್ ಫೀಲ್ಡಲ್ಲಿ, ಮುದ್ದೇನಹಳ್ಳಿಯಲ್ಲಿ ಸುಮಾರು ಜನ ಅದರಿಂದ ಎಲ್ಲ ಜೀವನ ಮಾಡ್ತಾ ಇದ್ದಾರೆ. ಅದನ್ನ ಹೆಸರು ಹೇಳ್ಕೊಂಡು ಎಷ್ಟೋ ಜನ ಅದು ನಂಬಿರ್ತಕ್ಕಂಥ ಎಲ್ಲ ನಾಯಿಗಳು ದೇವ್ರು ಒಳ್ಳೇದು ಮಾಡಿದ್ದಾನೆ. ಅದರಿಂದ ನಾವು ಅಂದ್ಕೊಂಡು ಮಾಡಿದ್ವಿ. ಎಲ್ಲಿ ಸರ್? ನಮ್ಮ ರೈತರು, ವರ್ತಕರು, ನಮ್ಮ ಹಮಾಲರು ಎಲ್ಲ ಸೇರ್ತಾ ಇರತಕ್ಕಂಥ ಜಾಗ ಇದು. ನಾವು ಸಹ ಜೀವನ ಮಾಡ್ತಾ ಇರೋವಂಥ ಜಾಗ, ನಾವು ಚೆನ್ನಾಗಿರುವಂಥ ಜಾಗ ಅಂದ್ರೆ ನಾವು ಎಪಿಎಂಸಿ ಜಾಗ. ನಾವು ಇಂಥ ಜಾಗದಲ್ಲೇ ಊಟ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಅದರಿಂದ ನಮ್ಮ ಎಪಿಎಂಸಿ ನಮ್ಮ ಹೆಸರು ಸುರೇಶ್. ಸಮಾಜ ಸೇವೆಗೆ ಮಾಡ್ತಾ ಬರ್ತಿದ್ದೀವಿ. ಮುಂದೆ ಏನಾದರೂ ದೇವ್ರು ಭಗವಂತ ಈ ರೀತಿ ಮಾಡಿದ್ರೆ ಏನಾದರೂ ಒಂದು ರೀತಿ ನಮಗೂ ದೇವ್ರು ಒಳ್ಳೇದಾಗ್ತೈತೆ. ಮುಂದೆ ಯಾವುದೇ ರೀತಿಯಲ್ಲಾದರೂ ವಿಚಾರ ಅಲ್ಲ, ಭಗವಂತ ಕೃಪೆಯಿಂದ ಒಳ್ಳೇದಾಗ್ತೈತೆ ಅಂತ ಸ್ವಾಮಿ ಬಗ್ಗೆ ಕೊಡಬೇಕಾದ್ರೆ ಒಂದಲ್ಲ 100 ಅಲ್ಲ 1000 ಮೆಸೇಜ್ ಕೊಡ್ಬೋದು. ಯಾಕೆ ಅಂತ ಹೇಳ್ತೀಯಾ, ಈಗ ಒಬ್ಬ ಆಟೋ ರಿಕ್ಷಾದವ್ರು ಆಗ್ಬೋದು, ಹಾಸ್ಪಿಟ್ಲಿಗೆ ಹೋಗ್ಬೋದು, ಹೆರಿಗೆಯವರು ಆಗ್ಬೋದು, ಸುಮಾರು ಕೋಟಿಗಳು ಖರ್ಚು ಮಾಡಿದ್ರು ಆಗಲ್ಲ ಅಂತ ಹಾಸ್ಪಿಟ್ಲ್ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ, ನಮ್ಮ ಮುದ್ದೇನಹಳ್ಳಿಯಲ್ಲಿ, ಅದು ನಮ್ಮ ಇರೋ ಜನಿಸಿರ್ತಕ್ಕಂಥ ಜಾಗದಲ್ಲಿ ಇಂಥ ಹಾಸ್ಪಿಟ್ಲ್ ಆಗಿದೆ, ಇಂಥ ಇದಾಗಿದೆ ಅಂತ ಹೇಳಿದ್ರೆ ನಾವು ಸಂತೋಷ ಪಡ್ತೀವಿ. ಅದು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ. ಮತ್ತೆ ಮೊನ್ನೆ ನರೇಂದ್ರ ಮೋದಿ ಅವರು ಸಹಿತನು ಪುಟ್ಟಬರ್ತಿಗೆ ಬಂದು ಸ್ವಾಮಿ ಬರ್ತ್ಡೇಗೆ ಅವು ಇವತ್ತು ಬರೋಕ್ಕಾಗಲ್ಲ ಅಂತೇಳಿ 3 ದಿನ ಮುಂಚಿತವಾಗಿ ಬಂದು ಸ್ವಾಮಿ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಾದ್ರೆ, ಅಂಥ ಮಹಾನುಭಾವರೆಲ್ಲ ಪಡ್ಕೊಂಡು ಹೋಗ್ಬೇಕಾದ್ರೆ ನಮಗೂ ಅದನ್ನ ಭಗವಂತನ ಪ್ರೇರಣೆ ಇರಲಿ ಅಂತ ಇದೊಂದು ಬರ್ತ್ಡೇ ಇವೆಲ್ಲ ಮಾಡಿಕೊಂಡು ಎಲ್ಲ ಬಾರಿಗಳಲ್ಲಿ ಅದು ಇದು ಕುಡ್ಕೊಂಡು ಎಲ್ಲ ನಾಡೋದು ಅದೊಂಥರ. ಈ ಥರ ಮಾಡೋ ಅನ್ನ ಸಂತರ್ಪಣೆಯಿಂದ ಎಲ್ರಿಗೂ ಒಂಥರ ಒಳ್ಳೆ ಮಾರ್ಗದರ್ಶನ ಆಗಲಿ. ಇದೇ ರೀತಿ ಎಲ್ಲರೂ ಇದೇ ರೀತಿ ಬರ್ತ್ಡೇ ಮಾಡಿಕೊಂಡಾಗ ಈ ರೀತಿ ಒಂದು 4 ಜನಕ್ಕೆ ಅನ್ನ ಸಂತರ್ಪಣೆ ಮಾಡಿದ್ರೆ ಅದು ಎಲ್ರಿಗೂ ಸಲ್ತೈತೆ, ಎಲ್ಲರೂ ತಿಂದು ಸಂತೋಷ ಪಡ್ತಾರೆ ಅಂತ ಹೇಳ್ಬಾರ್ದು. ಓಕೆ ಸರ್.